ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮದುವೆ ಮನೆಯಲ್ಲಿ ಮಾಡುವಂತಹ ಅದ್ಭುತವಾದ ರುಚಿ ಕೊಡುವಂಥ ಬದನೆಕಾಯಿ ಪಲ್ಯ ರೆಸಿಪಿಯನ್ನು ಶೇರ್ ಮಾಡಲು ಬಂದಿದ್ದೇನೆ. ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಮಾಡಿದರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ಈ ರೆಸಿಪಿಗೆ ಮೊದಲು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 4 ಹಸಿಮೆಣಸನ್ನು ಹಾಕ್ತೀನಿ, 1 ಇಂಚು ಕಟ್ ಮಾಡಿರೋ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಹಸಿ ತೆಂಗಿನ ಚೂರು 1/4 ಕಪ್ಪಿನಷ್ಟು, 1 ಟೀ ಸ್ಪೂನ್ ಜೀರಿಗೆ, ಬಿಳಿ ಎಳ್ಳು 1 ಟೀ ಸ್ಪೂನ್, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸ್ವಲ್ಪ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ನಾನು 250 ಗ್ರಾಮ್ ಬದನೆಕಾಯಿಯನ್ನು ತಗೊಂಡಿದ್ದೀನಿ. ಇವಾಗ ಮೊದಲು ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಉಪ್ಪು ಮಿಕ್ಸ್ ಮಾಡಿರೋ ನೀರಿಗೆ ಕಟ್ ಮಾಡಿರೋ ಬದನೆಕಾಯಿ ಹಾಕಿದಾಗ ಅದು ಕಪ್ಪಾಗೋದಿಲ್ಲ. ಇಲ್ಲಿ ನಾನು ಬದನೆಕಾಯಿಯನ್ನು ದೊಡ್ಡ ಪೀಸಸ್ಸನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಹೀಗೆ ಕಟ್ ಮಾಡ್ಕೊಳ್ಳಿ. ಇದೆಲ್ಲ ಕಟ್ ಮಾಡಿಕೊಂಡು ಆಗಿದೆ. ಈಗ ಒಂದು ಬಾಣಲೆಗೆ 6 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಮತ್ತು ಜೀರಿಗೆ ಸಿಡಿತಾ ಇದೆ. ಈ ಸಮಯದಲ್ಲಿ 3 ರಿಂದ 4 ಚುಟಿಕೆಯಷ್ಟು ಇಂಗನ್ನು ಹಾಕ್ತೀನಿ, 1 ಕಡ್ಡಿ ಕರಿಬೇವು, 1 ದೊಡ್ಡ ಗಾತ್ರದ ಕಟ್ ಮಾಡಿರೋ ಉಳ್ಳಾಗಡ್ಡೆ. ಈಗ ನಾವು ಉಳ್ಳಾಗಡ್ಡೆಯ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಉಳ್ಳಾಗಡ್ಡೆಯ ಹಸಿ ವಾಸನೆ ಹೋಗಿದೆ. ಈ ಸಮಯದಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಬದನೆಕಾಯಿನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಹಳದಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಕೈಯಾಡಿಸುತ್ತಾ ಈ ಥರ ಫ್ರೈ ಮಾಡೋಣ. ವೀಕ್ಷಕರೇ, ಈ ಪಲ್ಯಗೆ ನಾನು ಬದನೆಕಾಯಿನ 70% ಮಾತ್ರ ಕುಕ್ ಮಾಡ್ತೀನಿ. ಪೂರಾ ಹಣ್ಣಾಗಿ ಕುದಿಸೋದಿಲ್ಲ. ಹೀಗೆ ಮಾಡೋದ್ರಿಂದ ಬದನೆಕಾಯಿ ತಿನ್ನುವಾಗ ತುಂಬ ರುಚಿ ಕೊಡುತ್ತೆ ಹಾಗೂ ಗ್ರೇವಿಯ ರುಚಿ ಕೂಡ ಸಖತ್ತಾಗಿ ಬರುತ್ತೆ. 3 ನಿಮಿಷ ಆಗಿದೆ. ಈಗ ಇದಕ್ಕೆ ಲಿಂಬು ಗಾತ್ರದ ನೆನೆಸಿರೋ ಹುಣಸೆ ಹಣ್ಣಿನ ರಸವನ್ನು ಹಾಕೋಣ. ಗ್ರೈಂಡ್ ಮಾಡಿ ಇಟ್ಟುಕೊಂಡ ಮಸಾಲೆ ಪೇಸ್ಟ್, ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿದ್ದೆ. ಅದೇ ನೀರನ್ನು 1 ಬೌಲಿನಷ್ಟು ಹಾಕ್ತಿದ್ದೀನಿ. ವೀಕ್ಷಕರೇ, ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕೆನಿಸಿದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೇ ಈಗ ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿ ಕುದಿ ಬರಲು ಬಿಡೋಣ. ನೀವು ನೋಡಬಹುದು, ಇಲ್ಲಿ ಇದು ಕುದಿ ಬರ್ತಾ ಇದೆ. ಈಗ ಫ್ಲೇಮನ್ನು ಲೋನಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಕುಕ್ ಮಾಡ್ತೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಬೆಲ್ಲವನ್ನು ಸೇರಿಸೋಣ. 2 ಟೀ ಸ್ಪೂನಿನಷ್ಟು ಹುರಿದ ಶೇಂಗಾ ಪುಡಿ, 2 ಟೀ ಸ್ಪೂನಿನಷ್ಟು ಹುರಿದ ಗುರೆಳ್ಳು ಪುಡಿ, ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆದ ನಂತರ ಇದರ ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ರಿಂದ 3 ನಿಮಿಷದವರೆಗೆ ಕುಕ್ ಆಗಲು ಬಿಡೋಣ.
ವೀಕ್ಷಕರೇ, ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಹಾಗೂ ಜೋಳದ ರೊಟ್ಟಿ ಜೊತೆ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.